ವೆಲ್ಕಮ್ ಬ್ಯಾಕ್. ಇನ್ನು ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣ ಈಗ ಪ್ರತಿಭಟನೆಗೆ ತಿರುಗಿದೆ. ಪ್ರತಿಭಟನೆಯ ಸ್ವರೂಪವನ್ನು ಪಡೆದುಕೊಂಡಿದೆ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆಯ ಪ್ರಕರಣ. ಬೆಳಗಾವಿಯಲ್ಲಿ ಇವತ್ತು ಮೂರು ಕಡೆ ಪ್ರತಿಭಟನೆ. ಕರವೇ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ಇದೆ. ಕಮಿಷನರ್ ಕಚೇರಿ ಎದುರು ಕರವೇ ಹೋರಾಟ ಇದೆ. ಪ್ರವೀಣ್ ಶೆಟ್ಟಿ ಬಣದಿಂದ ಬಾಳೆಕುಂದ್ರಿ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರ ಬಿಗಿ ಭದ್ರತೆ ಕೂಡ ಇದೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಈಗ ಪ್ರತಿಭಟನೆಯ ಸ್ವರೂಪವನ್ನು ಪಡೆದುಕೊಂಡಿದೆ. ಬೆಳಗಾವಿಯಲ್ಲಿ ಇವತ್ತು ಕರವೇ ಪ್ರತಿಭಟನೆಯನ್ನು ನಡೆಸುತ್ತೆ. ಒಂದು ನಾರಾಯಣಗೌಡ ಬಣದ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ, ಅದು ಕಮಿಷನರ್ ಕಚೇರಿಯ ಎದುರು. ಪ್ರವೀಣ್ ಶೆಟ್ಟಿ ಬಣದಿಂದ ಮತ್ತೊಂದು ಪ್ರತಿಭಟನೆ ಇದೆ. ಬಾಳೆಕುಂದ್ರಿ ಚಲೋವನ್ನು ಹಮ್ಮಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಕಂಪ್ಲೀಟ್ ಆಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಕರವೇ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದೆ. ಕಾರಣ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಘಟನೆಯನ್ನು ಕನ್ನಡಿಗರು ಖಂಡಿಸ್ತಾ ಇದ್ದಾರೆ. ಮರಾಠಿ ಮಾತನಾಡದೆ ಇದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಪುಡಾರಿಗಳ ಅಟ್ಟಹಾಸ ಇದು. ಮತ್ತೊಂದು ಕಡೆ ರಾಜ್ಯ ಸಾರಿಗೆ ನೌಕರರ ಸಂಘದಿಂದಲೂ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ರಾಜ್ಯಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಸಾರಿಗೆ ನೌಕರರ ರಕ್ಷಣೆಗೆ ವಿಶೇಷ ಕಾನೂನಿಗೆ ಆಗ್ರಹ ಇದು ಬರಲೇಬೇಕಿರುವಂಥದ್ದು. ಕೇಂದ್ರ ಬಸ್ ನಿಲ್ದಾಣದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರಂತೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ರಾಜ್ಯ ಸಾರಿಗೆ ನೌಕರರ ಒಕ್ಕೂಟದಿಂದಲೂ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ರಾಜ್ಯಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ. ಕಾರಣ ಇಷ್ಟೇ, ಸಾರಿಗೆ ನೌಕರರ ರಕ್ಷಣೆಗೆ ವಿಶೇಷ ಕಾನೂನಿನ ಅವಶ್ಯಕತೆ ಇದೆ. ಇದು ಕೇವಲ ಈ ಒಂದು ಪ್ರಕರಣಕ್ಕೆ ಮಾತ್ರ ಸೀಮಿತವಲ್ಲ. ರಾಜ್ಯದಾದ್ಯಂತ ನಿಮಗೆ ಬೆಂಗಳೂರು ಸೇರಿದಂತೆ ಬಸ್ ಕಂಡಕ್ಟರ್ಗಳ ಮೇಲೆ, ಅದೇ ರೀತಿಯಾಗಿ ಚಾಲಕರ ಮೇಲೆ ಪದೇ ಪದೇ ಹಲ್ಲೆಗಳು ನಡೆಯುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ನಿನ್ನೆ ಸೊಲ್ಲಾಪುರದಲ್ಲಿ ಬಸ್ ಕಂಡಕ್ಟರನ್ನು ಬಸ್ಸನ್ನು ಅಡ್ಡ ಮಾಡಿ ಅದಾದ ಬಳಿಕ ಆತನಿಗೆ ಬಣ್ಣ ಎರಚಿದು ಜೈ ಮಹಾರಾಷ್ಟ್ರ ಕೂಗಿ ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಇದರ ಜೊತೆಗೆ ಪದೇ ಪದೇ ಬೆಳಗಾವಿಯಲ್ಲಿ ಇಂತಹ ಪರಿಸ್ಥಿತಿ, ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರುವಂಥದ್ದು. ಇದನ್ನು ಖಂಡಿಸಿ ಮೂರು ಕಡೆ ಬೆಳಗಾವಿಯಲ್ಲಿ ಪ್ರತಿಭಟನೆ ಇದೆ. ಇವತ್ತು ಕರವೇ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ, ಸಾರಿಗೆ ನೌಕರರ ನೇತೃತ್ವದಲ್ಲಿ ಮತ್ತೊಂದು ಪ್ರತಿಭಟನೆ ಕೂಡ ಇರುವಂಥದ್ದು.